ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಅನ್ಯುವಲ್ ಎಕ್ಸಾಮ್ 2026ಕ್ಕೆ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಸಂಪೂರ್ಣ ಉತ್ತರ ನೋಡ್ತಾ ಹೋಗೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು ಅನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇದು ಬೋರ್ಡ್ ಬಿಟ್ಟಿರುವ ಮಾಡೆಲ್ ಕ್ವಶನ್ ಪೇಪರು. ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಅನ್ಯುವಲ್ ಎಕ್ಸಾಮ್ನ ಕ್ವಶನ್ ಪೇಪರ್ ಇರ್ತದೆ. ಈಗಲೇ ಚಾನಲ್ ನಿಮಗೆ ಮಾಡೆಲ್ ಕ್ವಶನ್ 1, ಮಾಡೆಲ್ ಕ್ವಶನ್ 2, ಮಾಡೆಲ್ ಕ್ವಶನ್ 3 ಕೂಡ ಹಾಕಿದ್ದೀನಿ. ಇದು 4ನೇದು. ಅವು ಬೇಕು ಅನ್ನೋರು ಚಾನಲ್ ಒಂದು ಪ್ಲೇಲಿಸ್ಟ್ ಇದೆ, ಒಂದು ಪ್ಲೇಲಿಸ್ಟ್ ಇದೆ SLC ಅಂತ, ಅಥವಾ SLC ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ. ಅಲ್ಲಿ ಹೋದರೆ ಸಾಕು ನಿಮಗೆ ಗಣಿತ ಹಿಡ್ಕೊಂಡು ಎಲ್ಲ ವಿಷಯದ ಕ್ವಶನ್ ಪೇಪರ್ ಸಿಗ್ತವೆ. ಎಲ್ಲ ಮಾಡೆಲ್ ಕ್ವಶನ್ ಸಿಗ್ತವೆ. ತಪ್ಪದೆ ಚೆನ್ನಾಗಿ ಓದ್ಕೊಳ್ಳೇಬೇಕು. ಯಾಕಂದರೆ ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಕ್ವಶನ್ ಪೇಪರ್ ಬರ್ತವೆ ಅನ್ಯುವಲ್ ಎಕ್ಸಾಮ್ಗೆ. ಇದೇ ಪ್ಯಾಟರ್ನಲ್ಲಿ ಬರೋದ್ರಿಂದ ಚೆನ್ನಾಗಿ ಓದ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು ರಿಪೀಟ್ ಕೂಡ ಆಗ್ತವೆ. ಖಂಡಿತ ನೋಡ್ಕೊಳ್ಳೇಬೇಕು. ಚೆನ್ನಾಗಿ ನೋಡ್ಕೊಳ್ಳಿ. ಸಂಪೂರ್ಣ ಕ್ವಶನ್ ಪೇಪರು ವಿತ್ ಉತ್ತರ ಹಾಕಿದ್ದೀನಿ. ಬನ್ನಿ ಇವತ್ತಿನ ಇವ್ರ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ಇರ್ತಿದಾರ ಅಥವಾ ಚಾನಲ್ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ತಮಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯುವವರೆಗೆ ಇದೇ ರೀತಿ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ರನ್ ಪ್ರಶ್ನೆಗಳು ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೇ ಚಾನಲ್ ಆಗ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಸ್ ಇರ್ತವೆ. ಮಾಡ್ಕೊಂಡ್ರೆ ಮಾತ್ರ ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ SLCಲಿ ಅವರು ಶೇರ್ ಮಾಡಿ ಹೆಲ್ಪ್ ಮಾಡಿ. ಅವ್ರು ಕೂಡ ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ ಮಾಡ್ತಾರಲ್ವಾ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ಕೊಳ್ಳಿ, ಚಾನಲ್ಲಿ ಮಾಡೆಲ್ 1, 2, 3 ಇರ್ತವೆ. ತಪ್ಪದೆ ನೋಡ್ಕೊಳ್ಳಿ. ಇದು 4ನೇದು. ನೋಡ್ತಾ ಹೋಗೋಣ. ಮಾದರಿ ಉತ್ತರಗಳು ವಿಷಯ ಗಣಿತ ಮಾಧ್ಯಮ ಕನ್ನಡ. ಗರಿಷ್ಠ ಅಂಕಗಳು 80 ಅಂಕ ಎಕ್ಸಾಮ್ ಇರ್ತದೆ. ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ ಇರ್ತವೆ. ಬಹುವಾಗಿ ಪ್ರಶ್ನೆಗಳು 8 ಇರ್ತವೆ. ನೋಡ್ತಾ ಹೋಗೋಣ. ಒಂದೇ ಕ್ವಶನು P of x = x² - 3. ಈ ಬಹುಪದೀಯ ಶೂನ್ಯತೆಗಳು ಕೇಳಿದರೆ ಯಾವುದಾಗ್ಬೋದು? ಉತ್ತರ ಆಪ್ಷನ್ ಬಿ ಆಗ್ತದೆ. √3 - √3m ಆಗ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 2. ಇದು ಕೊಟ್ಟಿದ್ದಾರೆ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಯಾವ ರೇಖಾತ್ಮಕ ಸಮೀಕರಣಗಳು? a1x + b1y + c1 = 0 ಮತ್ತು a2x + b2y + c2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ a1/a2 = b1/b2 ನಾಟ್ ಈಕ್ವಲ್ ಟು c1/c2 ಆದರೆ ಈ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಏನಾಗಿರ್ತವೆ? ರೇಖೆಗಳು ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪ್ರಶ್ನೆ ಅಬ್ಸರ್ವ್ ಮಾಡಿ ಯಾವ ರೀತಿ ಕೇಳಿದಾರೆ ಅಂತ. ಅರ್ಥ ಆಯ್ತಾ? ಅನ್ಯುವಲ್ ಎಕ್ಸಾಮ್ಗೆ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಕೊಡ್ತಾ ಇರ್ತಾರೆ. ಯಾವುದು ಕ್ವಶನ್ ಬಿಡಕ್ಕೆ ಹೋಗ್ಬೇಡಿ. ಎಲ್ಲವೂ ಚೆನ್ನಾಗಿ ಓದ್ಕೊಂಡಿರಿ. ಯಾವುದಾಗ್ತದೆ ಇದು? ಆಪ್ಷನ್ ಸಮಾಂತರ ರೇಖೆ. ಆಪ್ಷನ್ ಸಿ ಸಮಾಂತರ ರೇಖೆಗಳಾಗ್ತದೆ. ನಂತರ ಕ್ವಶನ್ ನಂಬರ್ 3. ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ ನಾನು. ಯಾಕಂದರೆ ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ಕೊಡಬೇಕು. ನಾನು ಕಂಪ್ಲೀಟ್ ಕ್ವಶನ್ ಪೇಪರು ಇದೇ ಒಂದು ವಿಡಿಯೋದಲ್ಲಿ ಕೊಡಬೇಕು. ಕಂಪ್ಲೀಟ್ ಹೇಳಬೇಕು. ಅದರಿಂದ ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ. ವಿಡಿಯೋನ ಪಾಸ್ ಬಿಟ್ಟು ಕ್ವಶನ್ ಓದ್ಕೊಳ್ಳಿ. ಕ್ವಶನ್ ನಂಬರ್ 3. ಇವುಗಳಲ್ಲಿ ವರ್ಗ ಸಮೀಕರಣವು ಯಾವುದಾಗ್ಬೋದು? ಆಪ್ಷನ್ ಬಿ ಆಗ್ತದೆ. x × x + 1 = 0 ಆಗ್ತದೆ. ನಂತರ 4th ಒನ್ನು P ಮತ್ತು Qಗಳ ಸಹ ಅವಿಭಾಜ್ಯವಾದರೆ P² ಮತ್ತು Q² ಮೊಸ ಕೇಳಿದರೆ ಏನಾಗ್ತದೆ? ಆಪ್ಷನ್ ಬಿ 1 ಆಗ್ತದೆ. ನಂತರ ಕ್ವಶನ್ ನಂಬರ್ 5. ABCD ಒಂದು ಸಮಾಂತರ ಚತುರ್ಭುಜ. PO BCಯ ಮೇಲಿನ ಒಂದು ಬಿಂದು DP ಮತ್ತು ABಗಳನ್ನು L ಬಿಂದುವಿನಲ್ಲಿ ಸಂಧಿಸುವಂತೆ ವೃದ್ಧಿಸಿದರೆ ಕೆಳಗಿನಲ್ಲಿ ಸರಿಯಾದ ಸಂಬಂಧವು ಯಾವುದಾಗ್ಬೋದು ನೋಡಿ? ಉತ್ತರ ಆಪ್ಷನ್ ಎ ಆಗ್ತದೆ. DP/PL = AB/BL. ನಂತರ ಕ್ವಶನ್ ನಂಬರ್ 6. ಕೊಟ್ಟಿರುವ ಆವೃತ್ತಿ ಉತ್ತರನ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರ ಕೆಳಮಿತಿಯು ಏನು ಕೇಳಿದರೆ? ಬಹುಲಕವಿರುವ ವರ್ಗಾಂತರ ಕೆಳಮಿತಿ ಕೇಳಿದರೆ ಯಾವುದಾಗ್ಬೋದು? ಆಪ್ಷನ್ ಎ 35, ಆಪ್ಷನ್ ಬಿ 20, ಆಪ್ಷನ್ ಸಿ 30, ಆಪ್ಷನ್ ಡಿ 40. ಇದು ಆಪ್ಷನ್ ಸಿ ಆಗ್ತದೆ. 30 ಆಗ್ತದೆ. ಆಪ್ಷನ್ ಸಿ 30. ಕ್ವಶನ್ ನಂಬರ್ 7. ಕೆಳಗಿನಲ್ಲಿ ಯಾವುದು ಒಂದು ಘಟನೆಯ ಸಮಮಿತಿಯಾಗಿರಬಹುದು? ಘಟನೆಯ ಸಮಮಿತಿ ಕೇಳಿದರೆ ಯಾವುದಾಗ್ಬೋದು? ಇದು ಆಪ್ಷನ್ ಡಿ 0.7. ನೋಡಿ, ಸಮಮಿತಿ ಆಗಲು ಪಾಯಿಂಟಿಂದ ಇರ್ತದೆ. 0.7 ಇರ್ತಿರ್ತದೆ. ಗೆಸ್ ಮಾಡ್ಬೋದು. ಈಸಿ ಅನ್ಕೋತೀನಿ. ಪ್ರಶ್ನೆ 8. 6, x, 14 ಇವು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆ ಕೇಳಿದರೆ ಆಪ್ಷನ್ ಎ 10 ಆಗ್ತದೆ. ನೆಕ್ಸ್ಟು ಸೆಕೆಂಡ್ ಮೇನ್ ಬರ್ತದೆ. ಕೆಳಗಿನ ಪ್ರಶ್ನೆ ಉತ್ತರಿಸಿ. 1 ಅಂಕದ 8 ಪ್ರಶ್ನೆ, ಟೋಟಲಾಗಿ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. ಅರ್ಥಾಯ್ತಾ? 1 ಅಂಕದ ಪ್ರಶ್ನೆಗಳು. ಸೊ ಇಲ್ಲಿ ನಿಮಗೆ ಕೆಲವಷ್ಟು ಹೇಳಿಕೆ ಪ್ರಶ್ನೆ ಏನಿರ್ತವೆ, ವಾಕ್ಯ ಕಡೆ ಕೇಳಿರ್ತಾರೆ, ಕೆಲವಷ್ಟು ಲೆಕ್ಕ ಕೂಡ ಇರ್ತವೆ. 9ನೇ ಪ್ರಶ್ನೆ. a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ? ಎಷ್ಟು ಪರಿಹಾರ ಕೇಳಿದರೆ ಒಂದು ಪರಿಹಾರವನ್ನು ಹೊಂದಿರುತ್ತದೆ. ಇನ್ನು ಪ್ರಶ್ನೆ 10.
ಎ ಮತ್ತು ಬಿಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಅನ್ನು ಬರೆಯಿರಿ. ಇದಾಗ್ತದೆ ನೋಡಿ. ಉತ್ತರವನ್ನು ನೋಡ್ಕೊಳ್ಳಿ. ಪ್ರಶ್ನೆ 11. ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎಂ ಮತ್ತು ಸಾಮಾನ್ಯ ವ್ಯತ್ಯಾಸ 3 ಆದರೆ ಶ್ರೇಣಿಯ 10ನೇ ಪದವನ್ನು ಕಂಡುಹಿಡಿಯಿರಿ. 10ನೇ ಪದ ಕೇಳಿದರೆ ಸೂತ್ರ ಯಾವುದು ನೋಡಿ. ಪ್ರತಿಯೊಂದು ಸೂತ್ರ ನೋಡ್ಕೊಳ್ಳಿ. ನೀವು ಅಂದ್ಕೊಂಡಿರ್ತೀರ ಲೆಕ್ಕ ಪೂರ್ತಿ ಸರಿಯಾದರೆ ಕರೆಕ್ಟಾಗಿ ಆದರೆ ಅಷ್ಟು ಮಾರ್ಕ್ಸ್ ಕೊಡ್ತಾರಂತ. ಆ ರೀತಿ ಇಲ್ಲ. ನಿಮಗೆ ಪ್ರತಿ ಸ್ಟೆಪ್ಗೂ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಇವಾಗ ನೀವು ಅರ್ಧ ಲೆಕ್ಕ ಮಾಡಿದ್ರು ಅದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ನಿಮ್ಮ ಮಾಡಿರೋ ಸ್ಟೆಪ್ಗಳು ಕರೆಕ್ಟಾಗಿರಬೇಕು. ಫೈನಲ್ ಉತ್ತರ, ಕೊನೆಯ ಉತ್ತರ ತಪ್ಪಾದರೂ ಪರವಾಗಿಲ್ಲ, ನಿಮ್ದು ಎಷ್ಟು ಉತ್ತರ ಕರೆಕ್ಟ್ ಇರುತ್ತೆ ಅದಕ್ಕೆ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಅಬ್ಸರ್ವ್ ಮಾಡಿ, ನೀವು ಅಂಕ ಕೊಟ್ಟಿದ್ದಾರಲ್ಲಿ ಅರ್ಧ ಮಾರ್ಕ್ಸ್ ಅಂತ ಈ ರೀತಿ ಮ್ಯಾಗೆ ಮಾರ್ಕ್ಸನ್ನ ಕೊಡ್ತಾರೆ. ಓಕೆ, ಯಾವ ಸೂತ್ರ? ಎನ್ ಇಸ್ಕಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಏನು ಏನಾಗ್ತದೆ? 27 ಬರ್ತದೆ. 18 ಇಸ್ಕಲ್ ಟು ಎಮ್ ಪ್ಲಸ್ 27. ನಂತರ 12ನೇ ಪ್ರಶ್ನೆ. ಮೂಲ ಬಿಂದುವಿನಿಂದ -3,4 ಬಿಂದುವಿಗೆ ಇರುವ ದೂರನ್ನು ಕಂಡುಹಿಡಿಯಿರಿ. ದೂರ ಕೇಳಿದರೆ ಸೂತ್ರ ನೋಡ್ಕೊಳ್ಳಿ. ಸೂತ್ರ ಯಾವುದು? ಡಿ ಇಸ್ಕಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಎಷ್ಟು ಬರ್ತದೆ? ಡಿ ಇಸ್ಕಲ್ ಟು 5 ಮಾನಗಳು. ನಂತರ 13ನೇ ಪ್ರಶ್ನೆ. ಟ್ಯಾನ್ ಎ ಕಾಟ್ ಎ ಮೈನಸ್ ಕಾಸ್ ಎ ಸೆಕ್ ಎಯ ಬೆಲೆ ಎಷ್ಟು ಕೇಳಿದರೆ ಎಷ್ಟಾಗ್ಬೋದು? 0 ಆಗ್ತದೆ. ಓಕೆ, ಇಂಪಾರ್ಟೆಂಟು. ಸೊ 13 ಪ್ರಶ್ನೆ ರಿಪೀಟ್ ಆಗ್ಬೋದು ಅನ್ಕೋತೀನಿ, ನೋಡ್ಕೊಳ್ಳಿ. ಕ್ವಶ್ಚನ್ ನಂಬರ್ 14. ಅಂಚಿನ ಉದ್ದ 6 ಸೆಂಟಿಮೀಟರ್ ಇರುವ ಘನದ ಘನಫಲವನ್ನು ಕಂಡುಹಿಡಿಯಿರಿ. ಘನದ ಘನಫಲ ಎ ಕ್ಯೂಬು ಟೋಟಲಾಗಿ 216 ಅಂದರೆ 216 ಸೆಂಟಿಮೀಟರ್ ಕ್ಯೂಬ್ ಬರ್ತದೆ ನೋಡಿ. ಈ ರೀತಿ ಮಾರ್ಕ್ಸ್ ಕೊಡ್ತಾರೆ. ಆಯ್ತಾ? ಅರ್ಧ ಮಾರ್ಕ್ಸ್ ಈ ರೀತಿ ಕೊಡ್ತಾ ಹೋಗ್ತಾರೆ. ಡೋಂಟ್ ವರಿ, ಲೆಕ್ಕ ತಪ್ಪಾದ್ರ ಮೇಲೆ ಮಾರ್ಕ್ಸ್ ಕೊಡ್ತಾರೆ. ಒಟ್ಟಿನಲ್ಲಿ ಯಾವುದೇ ಕ್ವಶ್ಚನ್ ಬಿಡೋಕೆ ಹೋಗಬೇಡಿ, ಚೆನ್ನಾಗಿ ಬರೆದು ಬನ್ನಿ ನೀವು. ಕ್ವಶ್ಚನ್ ನಂಬರ್ 15. 6 ಮೀಟರ್ ಎತ್ತರದ ನೇರವಾದ ಕಂಬವು ನೆಲದ ಮೇಲೆ 4 ಮೀಟರ್ ಉದ್ದನ್ನು ನೆರಳನ್ನು ಉಂಟು ಮಾಡಿದೆ. ಅದೇ ಸಮಯದಲ್ಲಿ ಒಂದು ಕಟ್ಟಡ 28 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಆ ಕಟ್ಟಡದ ಎತ್ತರ ಕೇಳಿದರೆ ಆ ಕಟ್ಟಡದ ಎತ್ತರ ಎಷ್ಟಾಗ್ಬೋದು ನೋಡಿ. ಗೋಪುರದ ಎತ್ತರ 42 ಮೀಟರ್ ಆಗ್ತದೆ ನೋಡಿ. ಒಂದು ಮಾರ್ಕ್ಸಿಗೆ ಕೇಳ್ಬೋದು, ನೋಡ್ಕೊಳ್ಳಿ. ನಂತರ 16ನೇ ಪ್ರಶ್ನೆ. 16. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಗೋಳದ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ 4πr ಸ್ಕ್ವೇರ್ ಆಗ್ತದೆ. ಎಷ್ಟು ಬರ್ತದೆ? ಎ ಇಸ್ಕಲ್ ಟು 16 ಸೆಂಟಿಮೀಟರ್ ಸ್ಕ್ವೇರು. ನೋಡಿ, ಸೂತ್ರ ಬಿಡೋದು ಬನ್ನಿ. ನಿಮಗೆ ಲೆಕ್ಕ ಬರಲಿಲ್ಲ ಅಂದರೂ ಕನಿಷ್ಠ ಪಕ್ಷ ಸೂತ್ರ ಬರೀರಿ. ಸೂತ್ರಕ್ಕೂ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಅರ್ಥ ಆಯ್ತಾ? ಯಾವುದೇ ಕಾರಣಕ್ಕೂ ಕ್ವಶ್ಚನ್ ಬಿಡೋಕೆ ಟ್ರೈ ಮಾಡಿ ಬನ್ನಿ. ನಂತರ 3rd ಮೇನು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 2 ಅಂಕದ 8 ಪ್ರಶ್ನೆ, ಟೋಟಲಾಗಿ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಅರ್ಥ ಆಯ್ತಾ? ಟೋಟಲ್ 16 ಅಂಕ, ಅನ್ವೇಷಣೆಗೂ 8 ಪ್ರಶ್ನೆ ಬರಬೇಕಾಗ್ತದೆ. 17. 2 ಅಂಕಿ ಎಷ್ಟು ಸಂಖ್ಯೆಗಳು 3ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಅಥವಾ ಕ್ವಶನು 11, 15, 19, 20. ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಮೊದಲ 20 ಪದಗಳು ನೋಡ್ಕೊಳ್ಳಿ. ಸೂತ್ರ ಇರ್ತದೆ, ಇದು ಏನು ಸೂತ್ರ ಬರ್ತದೆ. ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಎನ್ ಇಸ್ಕಲ್ ಟು 30 ಬರ್ತದೆ. ಅಂದರೆ ಅಥವಾ ಕ್ವಶನು ಸೊ S20 ಇಲ್ಲೇ ಇದೆ ನೋಡಿ ಉತ್ತರ. ಅರ್ಥ ಆಯ್ತಾ? ಸೊ ಮೇಲಿನ ಆನ್ಸರು ಅಥವಾ ಕ್ವಶನ್ 2 ಆನ್ಸರ್ ಇವೆ. ಸೊ ಎರಡನೇ ಉತ್ತರ ಎಷ್ಟು ಬರ್ತದೆ? S20 ಇಸ್ಕಲ್ ಟು 980 980. ಸೊ ನೋಡ್ಕೊಳ್ಳಿ, ಮೇಲಿನ ಉತ್ತರ ಕೂಡ ಇದೆ, ಕೆಳಗಿನ ಉತ್ತರ ಕೂಡ ಇದೆ. ನಂತರ 18ನೇದು. ಕೆನ ಯಾವ ಬೆಲೆಗೆ kx² ಪ್ಲಸ್ 6x ಪ್ಲಸ್ 1 ಇಸ್ಕಲ್ ಟು 0 ಸಮೀಕರಣದ ಮೂಲಗಳು ಸಮನಾಗಿರ್ತವೆ. ಕೆನ ಯಾವ ಬೆಲೆ ಕೇಳಿದರೆ ಇನ್ನು ಅಥವಾ ಕ್ವಶನು x² ಮೈನಸ್ 3x ಮೈನಸ್ 10 ಇಸ್ಕಲ್ ಟು 0. ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಮೂಲಗಳನ್ನು ಕೇಳಿದರೆ ಬಿಡೋಣಪ್ಪ ಅಂದರೆ ಉತ್ತರ ನೋಡ್ಕೊಳ್ಳಿ ನೀವು. ಕೆ ಇಸ್ಕಲ್ ಟು 9 ಬರ್ತದೆ. ಅಥವಾ ಕ್ವಶನ್ ಕೂಡ ಆನ್ಸರ್ ಇದೆ. x ಇಸ್ಕಲ್ ಟು 5, x ಇಸ್ಕಲ್ ಟು ಮೈನಸ್ 2. ನೆಕ್ಸ್ಟು ಕ್ವಶನ್ ನಂಬರ್ 19. 5 ಮೈನಸ್ √2 ಒಂದು ಭಾಗಲದ ಸಂಖ್ಯೆಯನ್ನು ಸಾಧಿಸಿ. ವೆರಿ ಇಂಪಾರ್ಟೆಂಟು. ನಿಮಗೆ 2 ಮಾರ್ಕ್ಸ್ಗೆ ಒಂದು ಭಾಗಲದ ಸಂಖ್ಯೆ ಸಾಧಿಸಿ ಕೇಳ್ತಾರೆ. ಕೊಟ್ಟಿರ್ತೀನಿ ನಿಮಗೆ ಪಾಸಿಂಗ್ ಪೇಜ್ ಕೊಡುವಾಗ ನಿಮಗೆ ಕೊಟ್ಟಿರ್ತೀನಿ ಕೆಲಷ್ಟು ಭಾಗಲದ ಸಂಖ್ಯೆ. ಅದನ್ನು ಅಷ್ಟು ಓದ್ಕೊಳ್ಳಿ ಸಾಕು, ಅದರಲ್ಲಿ ಕ್ವಶನ್ ಬರ್ತದೆ. ಒಂದು 2 ಮಾರ್ಕ್ಸಿಗೆ ಕೊಡ್ತಾರೆ, ಇನ್ನೊಂದು 3 ಮಾರ್ಕ್ಸಿಗೆ ಕೊಡ್ತಾರೆ. ಆಯ್ತಾ? ಫಿಕ್ಸ್ ಕೇಳ್ತಾರೆ. 2 ಮಾರ್ಕ್ಸಲ್ಲಿ ನಿಮಗೆ 5 ಮೈನಸ್ √2 ಅಂತ ಕೊಡ್ತಾರೆ. ಆಮೇಲೆ 3 ಮಾರ್ಕ್ಸ್ ಯಾವ ಕೊಡ್ತಾರೆ? √2, √3, √5 ಈ ರೀತಿ ಕೊಡ್ತಾರೆ. ಅರ್ಥ ಆಯ್ತಾ? ಮುಂದೆ ಹೇಳ್ತೀನಿ, ನೋಡ್ಕೊಳ್ಳಿ. ಇದೇನು ತುಂಬ ಟಫ್ ಇಲ್ಲ ಅನ್ಕೋತೀನಿ, ಬರಿಬೋದು, ಏನು ಬಿಟ್ಕೊಂಡು ಬರಿಬೋದು, ಇದನ್ನ ನೋಡ್ಕೊಳ್ಳಿ. ವಿಡಿಯೋನ ಉತ್ತರ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಅಥವಾ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಂತರ 20ನೇ ಪ್ರಶ್ನೆ. ಕೊಟ್ಟರು ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸಿನ ಕೊಟ್ಟಿದ್ರವರು ನಿಮ್ಮ ಯಾವ ವಿಧಾನ ಬೇಕಾದ್ರೆ ಬಳಸ್ಬೋದು. ಅವರು ಬಿಡಿಸಿದ ಕೊಟ್ಟರೆ ನಿಮ್ಮ ಇಷ್ಟ, ನೀವು ವರ್ಧಿಸಾದ್ರೆ ಬಿಡಿಸಿ, ಆದೇಶವಾದ್ರೆ ಬಿಡಿಸಿ, ನಿಮ್ಮ ಇಷ್ಟ. ಅದೇ ಕ್ಲಾಸಲ್ಲಿ ಕೊಡ್ತಾರೆ ಅವರು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಧಿಸುವ ವಿಧಾನ ಬಿಡಿಸಿ ಕೇಳ್ತಾರೆ. ಅವಾಗ ಏನು ಮಾಡಬೇಕು? ನೀವು ವರ್ಧಿಸುವ ವಿಧಾನ ಬಳಸಬೇಕು. ಇಲ್ಲಿ ಏನು ಕೊಟ್ಟಿಲ್ಲ ಅವರು, ನಿಮ್ಮ ಇಷ್ಟ, ನೀವು ವರ್ಧಿಸುವ ವಿಧಾನ ಬಳಸಿ, ಇಲ್ಲ ಆದೇಶವಾದ್ರೆ ಬಳಸಿ. ನೋಡ್ಕೊಳ್ಳಿ ಯಾವ್ದಾಗ್ಬೋದು. ಇದು ಆದೇಶ ವಿಧಾನ. x = 10
y = 15 ಬರ್ತದೆ. ಅಂದರೆ 21 a 4, 6 ಮತ್ತು b x, y ಬಿಂದುಗಳನ್ನು ಸೇರಿಸಿ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು 6, 5 ಆದರೆ b ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. b ಬಿಂದುವಿನ ನಿರ್ದೇಶಾಂಕಗಳು ಎಷ್ಟಾಗ್ಬೋದು ನೋಡಿ, 8, 4 ಬರ್ತದೆ. x, y 8, 4 ಬರ್ತದೆ. ಅಂದರೆ 22 ಎರಡು ಸಂಖ್ಯೆಗಳು ಉನ್ಲಬ್ಧ 2366 ಮತ್ತು ಅವುಗಳ ಮಸ 13 ಆದರೆ ಅವುಗಳ ಲಸ ಕಂಡುಹಿಡಿಯಿರಿ. ಒಂದು ಸಂಖ್ಯೆ 91 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪ್ರತಿಯೊಂದು ಉತ್ತರ ನೋಡ್ಕೊಳ್ಳಿ. b = 26. ಅಂದರೆ 23 ಇದು ನೋಡಿ, ಕಾಸ್ ಇದ ಬೆಲೆಯನ್ನು ಕೇಳಿದ್ದಾರೆ. ಕಾಸ್ ಏನ ಬೆಲೆ ನೋಡ್ಕೊಳ್ಳಿ. ಕಾಸ್ √3/2 ಬರ್ತದೆ. 24 ಏನು ಕೇಳಿದ್ದಾರೆ ಇಲ್ಲಿ, ಕೋನ APBಯನ್ನು ಕಂಡುಹಿಡಿ. ಕೋನ APB ಕಂಡುಹಿಡಬೇಕು. ಇದು ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. ಒಂದು ಚಿತ್ರ ನೋಡ್ಕೊಳ್ಳಿ, ಚಿತ್ರ ಕರೆಕ್ಟ್ ನೋಡ್ಕೊಳ್ಳಿ, ಅದರ ಮೇಲೆ ಬಿಡಿಸೋಕೆ ಬರ್ತದೆ. ಕೋನ APB ಕೇಳಿದ್ದಾರೆ, ಕೊಟ್ಟಿದ್ದಾರೆ. ABಯು ವ್ಯಾಸವಾಗಿದೆ ಮತ್ತು APಯು A ಬಿಂದುವಿನಲ್ಲಿ ಸ್ಪರ್ಶಕವಾಗಿದೆ. ಕೋನ OCB = 25 ಡಿಗ್ರಿ ಆದರೆ ಕೋನ APB ಕಂಡುಹಿಡಬೇಕು. ನೋಡ್ಕೊಳ್ಳಿ ಎಷ್ಟಾಗ್ಬೋದು, 65 ಡಿಗ್ರಿ ಆಗ್ತದೆ. ಕೋನ APB = 65 ಡಿಗ್ರಿ. ಅಂದ್ರೆ ನೆಕ್ಸ್ಟ್ ಮೆನು 4th ಮೆನು, ಕೆಳಗಿನ ಪ್ರಶ್ನೆ ಉತ್ತರಿಸಿ. ಇವು 3 ಅಂಕದ 9 ಪ್ರಶ್ನೆ, ಟೋಟಲ್ 27 ಅಂಕ. ಪ್ರತಿಯೊಂದಕ್ಕೂ 3 ಅಂಕ. ಎಷ್ಟು ಪ್ರಶ್ನೆ? 9 ಪ್ರಶ್ನೆ. 25 a ಮತ್ತು bಗಳು p × x = x² + 3x + 2 ಈ ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಏನು ಕೇಳಿದರೆ, a³ + ab³ ಬೆಲೆಯನ್ನು ಕಂಡುಹಿಡಿಯಿರಿ. ಎಷ್ಟಾಗ್ತದೆ ನೋಡಿ, 10 ಬರ್ತದೆ. ಅಂದರೆ 26 AB ಮತ್ತು ಏನು ಕೇಳಿದರೆ ಸಾಧನೆ ಪ್ರಶ್ನೆ. ಇದು ಕೂಡ ಉತ್ತರ ಇದೆ ನೋಡ್ಕೊಳ್ಳಿ. ನಾನು ಪ್ರತಿಯೊಂದು ಓದಿ ಹೇಳೋದಲ್ಲ, ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೋಬೋದು. ಓಕೆ, ಸುಮಾರು ಪ್ರಶ್ನೆ ಹೇಳಿವೆ ಕೂಡ ಹೇಳಬೇಕು. ಅಂದರೆ 27 ನೋಡಿ, ಪಿಕ್ಸ್ ಒಂದೇ ಬರ್ತದೆ ಪ್ರಶ್ನೆ. ಪಿಕ್ಸ್ ಕೇಳ್ತಾರೆ, ಡೌಟೇ ಇಲ್ಲ. ವೃತ್ತದ ಮೇಲೆ 2 ಪ್ರಮೇಯ ಇವೆ. ವೃತ್ತದ ಮೇಲೆ 2 ಪ್ರಮೇಯ ಇವೆ. ಆ 2ರಲ್ಲಿ ಒಂದು ಬಂದೇ ಬರ್ತದೆ. ಅರ್ಥ ಆಯ್ತಾ? ಒಂದು 3 ಮಾರ್ಕ್ಸಿಗೆ ಕೇಳ್ತಾರೆ, ಇನ್ನೊಂದು 4 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಅದು 4 ಪ್ರಮೇಯಗಳಲ್ಲಿ. ವೃತ್ತದ ಮೇಲೆ 2 ಇವೆ, 2 ನೋಡ್ಕೊಂಡ್ರೆ ಸಾಕು, ಒಂದು ಬಂದೇ ಬರ್ತದೆ. ಯಾಕೆ ಕೇಳಿದ್ರಲ್ಲಿ, ವೃತ್ತದ ಮೇಲೆ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ ಕೇಳಿದರೆ ನೋಡ್ಕೊಳ್ಳಿ. ದತ್ತ, ಸಾಧನೆ, ರಚನೆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಇರ್ತದೆ. ಕರೆಕ್ಟಾಗಿ ಬರೀರಿ. ಈ ರೀತಿ ನಿಮಗೆ ಪ್ರತಿಯೊಂದಕ್ಕೂ ಮಾರ್ಕ್ಸ್ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಾ? ಇವಾಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಮಿಸ್ಟೇಕ್ ಆಗಬಾರ್ದು. ಪ್ರಮೇಯ ಅಂತೂ ತುಂಬಾ ಈಸಿ, ಯಾಕಂದರೆ ನಿಮಗೆ ಅಲ್ಲೇನು ಲೆಕ್ಕ ಬಿಡಿಸೋ ಅವಶ್ಯಕತೆ ಇಲ್ಲ. ನೀವು ನೆನ್ಪಿಟ್ಕೊಂಡು ಹೋದರೆ ಬರೀಬೋದು ಅನ್ಕೋತೀನಿ. ನೋಡ್ಕೊಳ್ಳಿ, ರಚನೆ, ಸಾಧನೆ ಎಲ್ಲ ಕೂಡ ಈಸಿ ಅನ್ಕೋತೀನಿ. ಬಿಡಿಸಿ ಚೆನ್ನಾಗಿ. ಅಂದರೆ 28 ಇದು ಕೂಡ ಸಾಧನೆ ಪ್ರಶ್ನೆ. 2 ಕೂಡ ಸಾಧನೆ ಪ್ರಶ್ನೆವೇ ಮತ್ತು ಮೌಲಿಕರಿಸಿ ಉತ್ತರವೇ ನೋಡ್ಕೊಳ್ಳಿ. ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದನ್ನು ಬಿಡಿಸಿ. ಅಂದರೆ 29 ಯಾವ್ದು ಕೇಳಿದರೆ, ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ಬಿಂದುವಿನ ನಿರ್ದೇಶಾಂಕ ಕೇಳಿದರೆ ಅಥವಾ ಕ್ವಶನ್ನು. ಇದು ಕೂಡ ಸಾಧನೆ ಪ್ರಶ್ನೆ. ಅರ್ಥ ಆಯ್ತಾ? 2 ನೋಡ್ಕೊಳ್ಳಿ. ದೂರ ಸೂತ್ರ ಸಹಿಂದ ಸಾಧಿಸಿ. 2 ಕ್ವಶನ್ ಇಂಪಾರ್ಟೆಂಟು ಬಂದೇ ಬರ್ತವೆ. ಒಂದು ನಿರ್ದೇಶಾಂಕ ಮೇಲೆ ಕೇಳ್ತಾರೆ, ಇನ್ನೊಂದು ದೂರ ಸೂತ್ರದ ಮೇಲೆ ಕೇಳ್ತಾರೆ. ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನು ಕೇಳ್ತಾರೆ. 3 ಮಾರ್ಕ್ಸ್ ಬಂದೇ ಬರ್ತವೆ. ಜಸ್ಟ್ ನಂಬರ್ ಚೇಂಜ್ ಮಾಡ್ತಾರೆ. ಅರ್ಥ ಆಯ್ತಾ? A ಮತ್ತು B ಅನ್ನು ಚೇಂಜ್ ಮಾಡ್ತಾರೆ, ಕ್ವಶನ್ ಸೇಮ್ ಕೊಡ್ತಾರೆ. ಇಷ್ಟೇ ನೋಡಿ. ನಂತರ ಅಥವಾ ಕ್ವಶನ್ ಕೂಡ ಆನ್ಸರ್ ಇದೆ ನೋಡ್ಕೊಳ್ಳಿ. ದೂರ ಸೂತ್ರ ನೆನಪಿಟ್ಟುಕೊಳ್ಳಿ. ಆಲ್ಮೋಸ್ಟು ಇದರ ಮೇಲೆ ಕ್ವಶನ್ ಬಂದೇ ಬರ್ತದೆ. ನಂತರ 30 ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ತಯಾರಿಸಲಾದ ಕೈ ಬೀಸಣಿಗೆಯು ಚಿತ್ರದಲ್ಲಿ ತೋರಿಸಿರುವಂತೆ ವೃತ್ತ ತ್ರಿಜ್ಯಾಂತರ ಖಂಡದ ಆಕಾರದಲ್ಲಿದ್ದು ಅದರ ತ್ರಿಜ್ಯವು 21 ಸೆಂಟಿಮೀಟರ್ ಮತ್ತು ಕೋನ 120 ಡಿಗ್ರಿ ಆಗಿದೆ. ಬೀಸಣಿಗೆಗೆ ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಮತ್ತು ತಂತಿಯ ಉದ್ದವನ್ನು ಕಂಡುಹಿಡಿಯಿರಿ. ಉತ್ತರ ಇದೆ ನೋಡ್ಕೊಳ್ಳಿ. ಅಥವಾ ಕ್ವಶನ್ನು ಇಲ್ಲೇನು ಕೇಳಿದರೆ, AB ಕಂಸುವುದಕ್ಕೆ ಕೇಳಿದರೆ 2 ಕೂಡ ಉತ್ತರವೇ ನೋಡ್ಕೊಳ್ಳಿ. ನಿಮಗೆ ಇಷ್ಟ ಅವರು ಅಥವಾ ಕ್ವಶನ್ ಬಿಟ್ಟಿರ್ತಾರೆ, ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಬಿಡಿಸಿ. ಅರ್ಥಾಯ್ತಾ? ಟಫ್ ಬಿಡ್ಸೋಕೆ ಹೋಗಬೇಡಿ. ನಿಮಗೆ ತುಂಬಾ ಈಸಿ ಯಾವುದು ಅದನ್ನು ಬಿಡಿಸಿ. ಇದೇ ರೀತಿಯಲ್ಲಿ ಪ್ರಶ್ನೆ ವಿಡಿಯೋನ ಪಾಸ್ ಮಾಡಿ ಪ್ರತಿಯೊಂದು ಪ್ರಶ್ನೆ ಓದ್ಕೊಳ್ಳಿ. ಓಕೆ, 31 ಸಮನ್ವಯತೆ ಕೇಳಿದರೆ, ಸಮನ್ವಯತೆ ಮೇಲೆ ಕೆಳಗೆ ಕೇಳ್ತಾರೆ 3 ಮಾರ್ಕ್ಸ್ಗೆ. ಗೊಂದಿಲ್ಲದ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ ಕನಿಷ್ಠ 2 ಶಿರಗಳನ್ನು ಪಡೆಯುವ, ಗರಿಷ್ಠ 2 ಪುಚ್ಚಗಳನ್ನು ಪಡೆಯುವ ಸಮನ್ವಯತೆಯನ್ನು ಕಂಡುಹಿಡಿಯಿರಿ. ನೋಡಿ ಎಷ್ಟು ಬರ್ತದೆ ನೋಡಿ, 7/8 ಬರ್ತದೆ. ನೋಡ್ಕೊಳ್ಳಿ, ಎಲ್ಲೆಲ್ಲ ಆನ್ಸರ್ ಇವೆ, ಪ್ರತಿಯೊಂದು ಆನ್ಸರ್ ಇವೆ ನೋಡ್ಕೊಳ್ಳಿ. ಸೊ 1, 2, 3 ಆನ್ಸರ್ ಇವೆ. ಅಂದರೆ 32 ಇದೇನು ಕೇಳಿದರೆ, A ಮತ್ತು B ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆ ಅವಧಿಯನ್ನು ಕಂಡುಹಿಡಿದು ಕೇಳಿದರೆ. ಅಂದರೆ ಉತ್ತರ ಇದೆ ನೋಡ್ಕೊಳ್ಳಿ. ನಿಮಗೆ ಇಷ್ಟ, ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಅದನ್ನು ಬಿಡಿಸಿ. ತುಂಬ ಜನಕ್ಕೆ ಟಫ್ ಆಗ್ತಾಗಿಲ್ಲ ಕ್ವಶನ್ಗಳು. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಯಾವ್ದು ಈಸಿ ಅನ್ಸುತ್ತೆ ಮೊದಲು ಬಿಡಿಸಿ.
ಕೊನೆಗೆ ಎಕ್ಸಾಮ್ ಕೊನೆಗೆ ನೀವು ಇವನ್ನ ಟ್ರೈ ಮಾಡಿ. ಯಾವ್ದು ಬರೋದಿಲ್ಲ ಅವನ್ನ ಹೇಳ್ತಾ ಇದ್ದೀನಿ. ಅಂದರೆ 33 ಕೊಟ್ಟಿದ್ದಾರೆ ನೋಡಿ. ಯಾವ್ದು ಕೊಟ್ಟಿದ್ದಾರೆ? ವರ್ಗಾಂತ ಆವೃತ್ತಿ. ಏನು ಕೊಟ್ಟಿದ್ದಾರೆ? ಇದು ಸರಾಸರಿ ಕೊಟ್ಟಿದ್ದಾರೆ ನೋಡಿ. ಸರಾಸರಿ, ಮಧ್ಯಾಂಕ, ಬಹುಲಕ ಈ ಮೂರಲ್ಲಿ ಎರಡನ್ನ ಕೊಡ್ತಾರೆ. ಆ ಎರಡರಲ್ಲಿ ಒಂದನ್ನು ಬರೀಬೇಕು. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಯಾವುದಾರು ಎರಡನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅದರಲ್ಲೇ ಒಂದನ್ನು ಬರೀರಿ. 33 ಯಾವ್ದು ಕೇಳಿದ್ರೆ ಸರಾಸರಿ ಕೇಳಿದೆ ನೋಡ್ಕೊಳ್ಳಿ. ಉತ್ತರ ಇದೆ ಅಂದರೆ ಮಧ್ಯಾಂಕ ಕೂಡ ಕೊಟ್ಟು ಕೇಳಿದ್ದಾರೆ. ಸೊ ಸರಾಸರಿ, ಮಧ್ಯಾಂಕ ಸೂತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕನ್ಫ್ಯೂಸ್ ಹಾಕೋಬೇಡಿ. ಕನ್ಫ್ಯೂಸ್ ಆದರೆ ಸೂತ್ರ ಮರೆತು ಹೋಗ್ತೀರಾ. ಅಳತೆ ಮಾಡ್ಕೋಬೇಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಮಧ್ಯಾಂಕ 270 ಬರ್ತಾಯಿದೆ ನೋಡಿ. ಅಂದ್ರೆ ನೆಕ್ಸ್ಟು 5ನೇ ಮೇನ್ ಅನ್ಕೋತೀನಿ. ಇಲ್ಲಿ ಕೆಳಗಿನ ಪ್ರಶ್ನೆ ಉತ್ತರಿಸಿ 4 ಅಂಕ 4 ಪ್ರಶ್ನೆ, ಟೋಟಲಾಗಿ 16 ಅಂಕ. ಪ್ರತಿಯೊಂದಕ್ಕೂ 4 ಅಂಕ. ಎಷ್ಟು ಬರಬೇಕು? 4 ಕ್ವಶನ್ ಬರಬೇಕು. 34 ಏನು ಕೇಳಿದರೆ ಆಲ್ಮೋಸ್ಟ್ ಫಿಕ್ಸು 4 ಮಾರ್ಕ್ಸ್ಗೆ ಸಮಾಂತರ ಶ್ರೇಣಿ ಮೇಲೆ ಬರ್ತದೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3 ವರ್ಷಕ್ಕಿಂತ 2 ಹೆಚ್ಚಾಗಿದೆ, ಹಾಗೂ 8ನೇ ಪದವು ಮೊದಲನೇ ಪದದ 2 ವರ್ಷಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳಿರುವ ಮೊತ್ತ 540 ಆಗಿರುತ್ತದೆ. 540 ಆಗಿರ್ತದೆ ಎಂದು ಕಂಡುಹಿಡಿಯಿರಿ. ಅಥವಾ ಕ್ವಶನ್ ಕೂಡ ಕೇಳಿದ್ದಾರೆ ನೋಡಿ. ನೆಕ್ಸ್ಟು ಸೂತ್ರ ಇದೆ ನೋಡ್ಕೊಳ್ಳಿ. ಪದಗಳ ಸಂಖ್ಯೆ 20. ಅಥವಾ ಕ್ವಶನ್ಗೂ ಆನ್ಸರ್ ಇದೆ ನೋಡ್ಕೊಳ್ಳಿ. ನೀವು ಟ್ರೈ ಮಾಡಿ, ನೋಟ್ಬುಕ್ಕಲ್ಲಿ ಟ್ರೈ ಮಾಡಿ, ಬರೀ ಆನ್ಸರ್ ನೋಡ್ಕೋಬೇಡಿ. ನೀವು ಟ್ರೈ ಮಾಡಿದ ಮೇಲೆ ಉತ್ತರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಪ್ರಯತ್ನ ಮಾಡಿ. ಸಲಕ ತಪ್ಪಾಗಲಿ ಸರಿಯಾಗಲಿ ಒಟ್ನಲ್ಲಿ ಪ್ರಯತ್ನ ಮಾಡಿ. ಅದು ತಪ್ಪಾದರೂ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಟ್ರೈ ಮಾಡಿಬಿಟ್ಟು ಆನ್ಸರ್ಗಳು ನೋಡ್ಕೊಳ್ಳಿ ನೀವು. ಅಂದರೆ 35 ಪ್ರಮೇಯ ಕೇಳಿದ್ರೆ ನೋಡಿ. ತ್ರಿಭುಜದ 2 ಬಾಹುಗಳು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಜಿಸುತ್ತದೆ ಎಂದು ಸಾಧಿಸಿ. ಸಾಧನೆ ಪ್ರಶ್ನೆ ಅಂದರೆ ಪ್ರಮೇಯ. ಅದು ನೋಡಿ. ಈ ವರ್ಷ ನಿಮಗೆ ಪ್ರಮೇಯದ ಹೆಸರನ್ನು ಕೊಡೋದಿಲ್ಲ. ಪೈಥಾಗೋರಸ್ ಬರೀರಿ, ಕೋನ ಬರೀರಿ, ಥಿಯರಸ್ ಬರೀ ಅಂತ ಕೊಡೋದಿಲ್ಲ ಅವರು. ಅರ್ಥ ಆಯ್ತಾ? ಡೈರೆಕ್ಟಾಗಿ ಹೇಳಿಕೆ ಕೊಡ್ತಾರೆ. ಆದ್ದರಿಂದ ನಿಮಗೆ ಪ್ರತಿಯೊಂದು ಪ್ರಮೇಯದ ಹೇಳಿಕೆ ಗೊತ್ತಿರಬೇಕು. ಹೇಳಿಕೆ ಗೊತ್ತಿದ್ರೆ ಮಾತ್ರ ಪ್ರಮೇಯ ಬಿಡಿಸೋಕ್ಕೆ ಬರ್ತದೆ. ಅರ್ಥ ಆಯ್ತಾ? ಅವ್ರು ಹೇಳಿಕೆ ಮಾತ್ರ ಕೊಡ್ತಾರೆ, ಅದನ್ನ ಅರ್ಥ ಮಾಡ್ಕೊಂಡು ನಾವು ಬರೀಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಅವರು ಹೇಳಿಕೆಯನ್ನು ಕೊಡ್ತಾರೆ, ಅದನ್ನು ಪ್ರತಿಯೊಂದು ಪ್ರಮೇಯದ ಹೇಳಿಕೆ ಗೊತ್ತಿರಬೇಕು. ನಾವು ಡೋಂಟ್ ವರಿ, ಚಾನಲ್ ಹಾಕಿರ್ತೀನಿ ಪ್ರತಿಯೊಂದು ಹೇಳಿಕೆ ವಿತ್ ಪ್ರಮೇಯ. ಅರ್ಥ ಆಯ್ತಾ? 2 ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ನಿಮಗೆ ಚಾಯ್ ಇರ್ತದೆ. 2 ಪ್ರಮೇಯ ಕೊಡ್ತಾರೆ, ಆ 2ರಲ್ಲಿ ಒಂದನ್ನು ಬರಬೇಕು ನೋಡ್ಕೊಳ್ಳಿ. ಆಲ್ಮೋಸ್ಟ್ ನಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ ನೋಡಿ. ಪ್ರಮೇಯ ಮತ್ತೊಂದು ಪ್ರಮೇಯ ನಿಮ್ಮ ಇಷ್ಟ. ಅರ್ಥ ಆಯ್ತಾ? ಒಟ್ಟಿನಲ್ಲಿ 4ರಲ್ಲಿ ನೀವು 2 ನೋಡ್ಕೊಂಡ್ರೆ ಸಾಕು. 4ರಲ್ಲಿ 2 ನೋಡ್ಕೊಂಡ್ರು ಕವರ್ ಆಗ್ತವೆ. ನಿಮ್ಮಷ್ಟೇ ಯಾವ ಪ್ರಮೇಯ ನೋಡ್ಕೋತೀರ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು 36 ಏನು ಕೆಟ್ಟಿದ್ದಾರೆ? ಕೊಟ್ಟಿರುವ ಏಕಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ವಿಧಾನ ಬಿಡಿಸಿ. ನೆಕ್ಸ್ಟ್ ವಿಧಾನ ಗ್ರಾಫು. ಟೋಟಲಾಗಿ 4 ಮಾರ್ಕ್ಸ್ ಕೊಡ್ತಾರೆ. ತುಂಬ ಟಫ್ ಇರೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಬುಕ್ಕಲ್ಲಿರೋ ಹಾಗೆ ಅಷ್ಟೊಂದು ಟಫ್ ಕೊಡೋದಿಲ್ಲ. ಆಲ್ಮೋಸ್ಟ್ ಪಾಸಿಂಗ್ನವ್ರು ಬಿಡಿಸೋಂಥ ಕ್ವಶನೇ ಇರ್ತದೆ. x+2y = 6, x+y = 2. ಈಸಿ ಇರ್ತದೆ, ಬಿಡಿಸ್ಬೋದು. ಸೊ ನೋಡ್ಕೊಳ್ಳಿ, ಪ್ರತಿ ಸ್ಟೆಪ್ಗೂ ಮಾರ್ಕ್ಸ್ ಇರ್ತದೆ. ಗ್ರಾಫನ್ನು ಬಿಡಿಸೋದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ಸಿದ್ಧ ಇರ್ತೀವಿ ನೋಡಿ. ಗ್ರಾಫು ಈ ರೀತಿ ಬರ್ತದೆ. ಸ್ಕೇಲ್ ಬರೀರಿ. ಅರ್ಥ ಆಯ್ತಾ? ಸ್ಕೇಲ್ನ ಬರಲೇಬೇಕು. ಸೊ ನೀವು ಎಷ್ಟು ಸೆಂಟಿಮೀಟ್ರಾಗಿ ಎಷ್ಟು ತೊಗೊಂಡಿರ ಅಂತ ನೋಡ್ಕೊಳ್ಳಿ. ಸೊ x = 2, y = 4 ನೋಡಿ. ಕೋಷ್ಟಕ ಲೆಕ್ಕಾಚಾರ 1+1 ಬಿಂದುಗಳನ್ನು ಗುರುತಿಸುವುದು ಮತ್ತು ರೇಖೆಗಳನ್ನು ಎಳೆಯುವುದು 1.5 ಅಂಕ. ಇನ್ನು ಪರಿಹಾರಗಳನ್ನು ಬರೆಯುವುದು ಅರ್ಧ ಅಂಕ. ಈ ರೀತಿ ನಮಗೆ ಟೋಟಲಾಗಿ 4 ಮಾರ್ಕ್ಸನ್ನು ಕೊಡ್ತಾರೆ. ಅರ್ಥ ಆಯ್ತಾ? ನಂತರ 37 ಏನು ಕೊಟ್ಟಿದ್ದಾರೆ ನೋಡಿ. ಇದು ಕ್ವಶನ್ ಓದ್ಕೊಳ್ಳಿ ನೀವು. ಗೋಪುರಗಳ ನಡುವಿನ ದೂರ D ಮತ್ತು ಡ್ರೋನ್ ಜವವನ್ನು ಕಂಡುಹಿಡ್ರಿ. ಡ್ರೋನ್ನ ಜವ ಕೇಳಿದ್ದಾರೆ. ಪ್ರತಿಯೊಂದು ಸ್ಟೆಪ್ ಇದೆ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಟೆಪ್ ಇದೆ. ತುಂಬ ಟಫ್ ಆಗ್ತದೆ ಕ್ವಶನ್ಗಳು. ಟಫ್ ಆದರೆ ಎಲ್ಲ ಬಿಡೋಕ್ಕೋಬೇಡಿ. ನಿಮಗೆ ಎಷ್ಟು ಬರ್ತದೆ ಅಷ್ಟು ಬಿಡಿಸಿ. ಅರ್ಥ ಆಯ್ತಾ? ಪ್ರತಿಯೊಂದು ಸ್ಟೆಪ್ ಮಾಡಿಸುತ್ತೆ. ಒಟ್ಟಿನಲ್ಲಿ ಟ್ರೈ ಮಾಡಿ ಬನ್ನಿ, ಬಿಡೋಕ್ಕೋಬೇಡಿ ಆ ಕ್ವಶನನ್ನು. ಅಂದರೆ ಲಾಸ್ಟ್ ಕ್ವಶನ್ 38 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೊಡ್ತಾರೆ. 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಇರ್ತದೆ. ಸೊ ಇದು ಕೂಡ ನಮಗೆ ಚಿತ್ರದ ಮೇಲೆ ಇರ್ತದೆ. ಸ್ವಲ್ಪ ಟಫ್ ಆಗೋದು. ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಕಷ್ಟ ಇದ್ದೇ ಇರ್ತದೆ. ಅರ್ಥ ಆಯ್ತಾ? ಕಷ್ಟ ಇರಲ್ಲ ಅಂತಲ್ಲ, ಕಷ್ಟ ಇದ್ದೇ ಇರ್ತದೆ. ಆದರೆ ಟ್ರೈ ಮಾಡಿ ಬನ್ನಿ. ಅದು ಯಾವುದೇ ಕಾರಣ ಬಿಡೋಕ್ಕೋಬೇಡಿ. ನಿಮಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿ ಬನ್ನಿ. ಓಕೆ. ಅಥವಾ ಕ್ವಶನ್ ಕೊಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ. 2ರಲ್ಲಿ ಒಂದನ್ನು ಬರಬೇಕು. ನಿಮಗೆ ಯಾವುದು ಈಜಿ ಅನಿಸುತ್ತೆ ಅದನ್ನ ಬರೀರಿ. 2 ಕೂಡ ಮೀಡಿಯಮ್ಮೇ ಇರ್ತವೆ. ಅರ್ಥ ಆಯ್ತಾ? ಸೊ 2 ಕೂಡ ಸೇಮ್ ಟಫ್ ಇರ್ತದೆ. ಇದು ಈಸಿ ಅದು, ಇದು ಟಫ್ ಅಂತ ಇರೋದಿಲ್ಲ. ಅದು ನೋಡ್ಕೊಳ್ಳಿ. ಕಂಪ್ಲೀಟ್ ಉತ್ತರವೇ. ಸೊ ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿದ್ದೀನಿ, ಇಂಗ್ಲೀಷ್ ಹಾಕಿದ್ದೀನಿ, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಅರ್ಥ ಆಯ್ತಾ? ಪ್ರತಿಯೊಂದು ಮಾಡೆಲ್ ಕ್ವಶನ್ ಪೇಪರು ವಿತ್ ಆನ್ಸರ್ಸ್ ಹಾಕ್ತೀನಿ. ಜೊತೆಗೆ ಅನಲೈಸ್ ನಮಗೆ ಎಲ್ಲ ಇಷ್ಟು ಪಾಸಿಂಗ್ ಬೇಕಾಗಿ ಹಾಕಿರ್ತೀನಿ. ಸ್ಕೋರಿಂಗ್ ಪ್ಯಾಕೇಜ್ಗಳು ಪ್ರತಿಯೊಂದು ಇರ್ತವೆ. ಜಸ್ಟು ಚಾನಲ್ಗೆ ಹೋಗಿ SLC ಪ್ಲೇಲಿಸ್ಟ್ ಇದೊಂದು, ಅಲ್ಲಿ ಹೋದರೆ ಸಾಕು ಎಲ್ಲ ವಿಡಿಯೋಗಳು ಸಿಗ್ತವೆ.
ತಾವು ನೋಡ್ಕೊಳ್ಳಿ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತು ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.